ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಕೃಷ್ ರಾಧಾ ಕಿಚನ್. ಇವತ್ತು ನಾವು ತೋರಿಸೋ ರೆಸಿಪಿ ಮಟನ್ ಕೈಮಾ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಆಲ್ರೆಡಿ ಮಟನ್ ಸಾಂಬಾರು ತೋರಿಸಿದ್ದೀವಿ. ಅದರಲ್ಲಿ ನಾವು ಹಸಿ ಖಾರ, ಕೆಂಪು ಖಾರ, ಕಾಯಿ ಖಾರ ಆ್ಯಡ್ ಮಾಡ್ತೀವಿ. ಅದೇ ರೀತಿ ನಾವು ಮಟನ್ ಕೈಮಾ ಕೂಡ 3 ಖಾರ ಆ್ಯಡ್ ಮಾಡಬೇಕಾಗುತ್ತೆ. ಮೊದಲಿಗೆ ನಾವು ಮಟನ್ ಕೈಮಾ ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಈ ಸಣ್ಣಗೆ ಈ ಥರ ಇರಬೇಕು. ಅರ್ಧ kg ಮಟನ್ ಕೈಮಾ ತೊಗೊಂಡಿದ್ದೀವಿ. ನೀಟಾಗಿ ವಾಶ್ ಮಾಡಿ ಇಟ್ಕೊಂಬಿಡೋಣ. ನೀಟಾಗಿ ನೀರಿನಂಶ ಎಲ್ಲ ಹೋಗಿ ಡ್ರೈ ಆಗಬೇಕು. ಅದರಿಂದ ನಾವು ಜಾಲರಿ ಒಳಗಡೆ ಹಾಕೊಂಡು ಇಟ್ಕೊಂಡ್ಬಿಡೋಣ. ಇವಾಗ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ನೋಡ್ಕೊಬರೋಣ. ಮೊದಲಿಗೆ ಮಿಕ್ಸಿ ಜಾರಿಗೆ ಗಸಗಸೆ, ಹುರ್ಗಡ್ಲೆ, 8ರಿಂದ 10 ಕಾಳುಮೆಣಸು. ವಾಟರ್ ಏನೂ ಆ್ಯಡ್ ಮಾಡೋ ಹಾಗಿಲ್ಲ, ಡ್ರೈ ಆಗೇ ರುಬ್ಕೋಬೇಕು. ಈ ಥರ ಸಣ್ಣಗೆ ರುಬ್ಕೊಬೇಕು. ಈಗ ನೋಡಿ, ಹಸಿ ಮಸಾಲೆ ಫ್ರೈ ಮಾಡ್ಕೊಂಡಿದ್ದೀವಿ. 1 ಸ್ಪೂನ್ ಎತ್ತಿಟ್ಕೊಳ್ಳೋಣ. ರುಬ್ಬಿದಂಥ ಹುರ್ಗಡ್ಲೆದು 3 ಸ್ಪೂನ್ ಆ್ಯಡ್ ಮಾಡ್ಕೊಳ್ಳೋಣ. ಹಸಿ ಮಸಾಲೆ, ಒಂದು ಸ್ಪೂನ್ ಕೆಂಪು ಖಾರ, 1 ಸ್ಪೂನ್ ಕಾಯಿ ಖಾರ, ಒಂದು ಮೊಟ್ಟೆ ಆ್ಯಡ್ ಮಾಡ್ಕೊಳ್ಳೋಣ. ಅರ್ಧ ಸ್ಪೂನ್ ಅಚ್ಕಾರದ ಪುಡಿ, 1/4 ಸ್ಪೂನ್ ಗರಂ ಮಸಾಲ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡೋಣ. ನೋಡಿ, ಈ ಥರ ಉಂಡೆ ಬರಬೇಕು. ಇಲ್ಲಿ ನೋಡಿ, ಮಟನ್ ಹಸಿ ಮಸಾಲೆಲಿ ಬೆಂದಿದೆ. ಇವಾಗ ಸಾಂಬಾರು ರೆಡಿ ಆಗ್ತಾಯಿದೆ. ನೋಡಿ, ನಾನು ಮಟನ್ ಸಾಂಬಾರು ತೋರಿಸಿದ್ದೀನಿ, ಅದರಿಂದ ಇವಾಗ ತೋರಿಸ್ತಾ ಇಲ್ಲ. ಈಗ ಕೆಂಪು ಖಾರ ಹಾಕ್ಕೊಂಡು ನೀಟಾಗಿ ಕುದಿಸ್ಕೊಂಬಿಡೋಣ. ಈ ಕೈಮಾಗೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಮಿಕ್ಸ್ ಮಾಡಿ ಸಖತ್ ಟೇಸ್ಟ್ ಕೊಡುತ್ತೆ. ಈಗ ಉಂಡೆ ಮಾಡೋ ಒಂದು ಕಡೆ ಇಟ್ಕೊಂಡ್ಬಿಡೋಣ. ಇವಾಗ ಕಾಯಿ ಖಾರ ಹಾಕ್ಕೊತಾ ಇದ್ದೀವಿ. ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಕುದಿ ಬರಲಿ. ಆವಾಗ ನಾವು ಉಂಡೆ ಮಾಡ್ಕೊಂಡಿರೋ ಕೈಮಾಗಳನ್ನ ಹಾಕ್ಕೊಳ್ಳೋಣ. ಸಾಂಬಾರು ಇವಾಗ ಚೆನ್ನಾಗಿ ಕುದೀತಾ ಇದೆ. ಈಗ 1 by 1 ಕೈಮಾ ಉಂಡೆ ಹಾಕ್ಕೊಂಬಿಡೋಣ. ನೋಡಿ, ಕೈಮಾ ಉಂಡೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸಖತ್ ಟೇಸ್ಟಿಯಾಗೂ ಕೂಡ ಇದೆ. ನೋಡಿ, ಕೈಮಾ ಉಂಡೆಗಳು ಒಡ್ಕೊಂಡಿಲ್ಲ, ಎಷ್ಟು ನೀಟಾಗಿ ಬಂದಿದೆ ನೋಡಿ. ಅದು ಹಾಗೆ ನೀವು ಕೂಡ ಟ್ರೈ ಮಾಡಿ. ಮುದ್ದೆಗಂತೂ ಸಖತ್ ಕಾಂಬಿನೇಷನು, ಇಡ್ಲಿಗೂ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.